ಬಾಸ್ ಮತ್ತು ಸುರೇಶನ ನಡುವಿನ ಒಂದು ಸಂಭಾಷಣೆ. ಕೆಲಸ ಮಾಡಕ್ಕೆ ಇಷ್ಟ ಇದ್ರೆ ಬರ್ರಿ, ಇಲ್ಲಾಂದ್ರೆ ಬರಬೇಡ್ರಿ ನೀವು. ಅದರಿಂದ ನಮ್ಮ ಕಂಪ್ನಿ ತುಂಬ ಲಾಸ್ ಆಗುತ್ತೆ. ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಯಾಕೆ ಸುರೇಶ್ ಏನಾಯ್ತು? ಇಲ್ಲ ರವಿ, ಬಾಸ್ ಬೇರೆ ಬಂದ್ಬಿಟ್ಟ, ಬೆಳಗ್ಗೆ ಬೇರೆ ಲೇಟಾಗಿ ಬಂದ್ಬಿಟ್ಟೆ. ತಲೆ ಕೆಡಿಸ್ಕೊಬಿಡ ಸುರೇಶ್. ಬಾಸ್ ಯಾವಾಗ ಬೈತಾನೆ ಇರ್ತಾನೆ, ಅವ್ನು ಬರೀ ತಲೆ ತಿನ್ನೋದೇ ಆಗ್ಬಿಟ್ಟು ಒಂದು. ಇವತ್ತು ನೈಟ್ ರೂಮಿಗೆ ಬಂದ್ಬಿಡಿ, ಸ್ವಲ್ಪ ಸಿಟ್ಟಿಂಗ್ ಹಾಕಿ ಎಣ್ಣೆ ಹೊಡೆದು. ಅಯ್ಯೋ ಬೇಡ ಬೇಡ ಸುರೇಶ್, ನನಗೆ ಅಷ್ಟೊಂದು ಟೈಮು ಇಲ್ಲ, ಜೇಬಲ್ಲಿ ದುಡ್ಡು ಇಲ್ಲ, ಕಮಿಟ್ಮೆಂಟ್ ಜಾಸ್ತಿ ಐತಿ. ಊಟ ಮಾತ್ರ ಇದೆ, ಬನ್ನಿ ತಲೆ ಕೆಡಿಸ್ಕೊ. ಬೇಡ ಸುರೇಶ್, ಹೋಗ್ಬಿಟ್ಟು ಬನ್ನಿ, ನೀವೇ ಎಂಜಾಯ್ ಮಾಡಿ. ನನಗೆ ಆಗಲ್ಲ, ಟೈಮ್ ಇಲ್ಲ ಬ್ರೋ. ವಾಟ್ ಹೊಡೆದ ಇಲ್ಲ ಹೋಗ್ಬಿಟ್ಟು ಬನ್ನಿ, ಟೈಮ್ ಇಲ್ಲ ಅಷ್ಟೊಂದು. ಕುಡಿಯೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನೀವು ಹೋಗಿ ಇವತ್ತೊಂದಿನ ಕುಡಿದು ಇಲ್ಲ ಸಿಗುವ, ನಾಳೆ ಸಿಗುವ. ಈಗ ದೃಶ್ಯ 2ರಲ್ಲಿ ನಾವು ಏನು ನೋಡಿದ್ವಪ್ಪ ಅಂತಂದ್ರೆ, ಸುರೇಶ್ನು ಆಫೀಸ್ಗೆ ಲೇಟ್ ಆಗಿ ಬರ್ತಾನೆ. ಆಗ ಬಾಸ್ ಅವನಿಗೆ ಪ್ರತಿದಿನ ಇದೇ ಗೋಳಾಯ್ತು ನಿಂದು, ಇಂಥವ್ರೆಲ್ಲ ಯಾಕೆ ನಮ್ಮ ಆಫೀಸಿಗೆ ಕೆಲ್ಸಕ್ಕೆ ಬರ್ತೀರಾ ಅಂತ ಬೈತಾನೆ. ಆಗ ಅವ್ನಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಯಾಕೆ ದಿನ ಹಿಂಗೆ ಆಯ್ತು ನನ್ನ ಕತೆ ಅಂತ ಅವನೊಂದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ಬಾಸ್ ಹತ್ರ ಬೈಸ್ಕೊಂಡು. ಅದೇ ಒಂದು ಆ ಒಂದು ಸಂದರ್ಭದಲ್ಲಿ ಅವರ ಕೋವರ್ಕರ್ಸ್ ಏನಿರ್ತಾರಲ್ಲ ಆಸ್ಪತ್ರೆಯಲ್ಲಿ ಸುರೇಶನ್ ಜೊತೆ, ಅವ್ರು ಏನು ಮಾಡ್ತಾರೆ, ಬನ್ನಿ ಸುರೇಶ್ ಏನೂ ಆಗಲ್ಲ, ನೀವು ಒಂದು ಎಣ್ಣೆ ಒಂದು 90 ಹೊಡೆದ್ಬಿಡಿ, ಎಲ್ಲ ಸಮಸ್ಯೆ ಎಲ್ಲ ಸ್ಟ್ರೆಸ್ ಇದ್ದದ್ದು ಕಡಿಮೆ ಆಗುತ್ತೆ ಅಂತ ಅವನ್ನ ಪ್ರಚೋದನೆ ಮಾಡ್ತಾರೆ. ಆದ್ರೆ ಸುರೇಶ್ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇದನ್ನ 2ನೇ ದೃಶ್ಯದಲ್ಲಿ ನೋಡಿದ್ವು. ಈಗ 3ನೇ ದೃಶ್ಯ ಏನಪ್ಪಾ ಅಂತಂದ್ರೆ, ಸುರೇಶು ಆಫೀಸ್ ಕೆಲಸವನ್ನ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ 3ನೇ ದೃಶ್ಯದಲ್ಲಿ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ, ಸುರೇಶ್ ಮತ್ತು ಅವನ ಹೆಂಡತಿಯ ನಡುವಿನ ಒಂದು ಸಂಭಾಷಣೆಯನ್ನ ನೋಡೋಣ. ಏನೇ ಸ್ನೇಹ ಬಂದೆ ಅಮ್ಮ. ಫುಲ್ಲು ಮೈಕೈ ನೋವು, ಆಫೀಸಲ್ಲಿ ಹೆವಿ ವರ್ಕ್ ಕಣಮ್ಮ. ಯಾರು ಒಂಚೂರು ಮಾಡಪ್ಪ ಅಡುಗೆನ. ಅದೇ ಸಮಯಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಸುರೇಶನಿಗೆ ಸಾಲ ಕೊಟ್ಟವರು ಆ ಸಾಲ ವಸೂಲಿಗೆ ಅಂತ ಮನೆಗೆ ಬರ್ತಾರೆ. ಸುರೇಶ ಒಳಗಡೆ ಕುಂತಿದ್ಯೋ, ಬಾ ಹೊರಗಡೆ ಬಾ. ಅಣ್ಣ ಯಾಕಣ್ಣ ಇಲ್ಲಿ ಗಂಟೆ ಬಂದಿರಿ, ಏನಾಯ್ತಣ್ಣ? ಸಾಲ ಕೊಟ್ಟು 1 ವರ್ಷ ಆಯ್ತು, ಇನ್ನೂ ಸಾಲ ಹಸಿರು ಇಲ್ಲ, ಬಡ್ಡಿನೂ ಇಲ್ಲ, ಎಲ್ಲೋ ಸಾಲ. ಅಣ್ಣ ಕೊಡ್ತೀರಣ್ಣ, ಇಲ್ಲಿ ಬೇಡ, ಮನೆ ಬೇಡ, ಹೆಂಡತಿ ಮಕ್ಳು ಇದ್ದಾರೆ, ಅಲ್ಲಿ ಬಂದು ಮಾತಾಡ. ಅಲ್ಲ, ಹಸಿರು ಇಲ್ಲ, ಬಡ್ಡಿನೂ ಇಲ್ಲ, ಏನ್ ಸಾಲ ತಗೊಳ್ಬೇಕಾದ್ರೆ ಹೆಂಡತಿ ಮಕ್ಳು ನೆನಪಿರಲಿಲ್ಲ, ಇವಾಗ ನೆನಪಾಗ್ತಾರ ನನಗೆ. ಏನು ಮಾಡ್ಬೇಡ ಅಣ್ಣ, ಗೊತ್ತಿರ್ತೀನಿ, 15 ಟೈಮ್ ಕೊಡಿ ಪ್ಲೀಸ್ ಅಣ್ಣ. ಮನೆ ನಾಳೆ ಬಂದು ಕೊಡ್ತೀನಿ. ಇನ್ನೊಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಹಸಿರು ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ನಮ್ಮ ಅಮೌಂಟ್ ನಮಗ್ ಬರ್ಲಿಲ್ಲ. ಆಯ್ತಣ್ಣ ಇನ್ನೊಂದ್ಸಲಿ ಬಿಡ್ಬೇಡಿ ಅಣ್ಣ ಪ್ಲೀಸ್. ಈಗ ಈ ದೃಶ್ಯದಲ್ಲಿ ನೋಡಿದಾಗೆ ಒಂದು ಕಡೆ ಸುರೇಶ್ನಿಗೆ ಏನಪ್ಪಾ ಅಂತಂದ್ರೆ ಹಾಸ್ಪಿಟ್ಲಲ್ಲಿ ಬಾಸು ಸ್ಟ್ರೆಸ್, ಇನ್ನೊಂದ್ ಕಡೆ ಸಾಲಗಾರರ ಕಾಟ, ಮತ್ತೊಂದ್ ಕಡೆ ಮನೆಯ ಜವಾಬ್ದಾರಿ, ಇದೆಲ್ಲ ಒಟ್ಟಾಗಿ ಏನಾಯ್ತು, ಸುರೇಶ್ನಿಗೆ ಜೀವನವೇ ಬಹಳ ಕಷ್ಟ, ಬದುಕಕ್ಕೆ ಆಗ್ತಿಲ್ಲ, ನನಗೆ ಈ ಜೀವನ ಮಾಡಕ್ ಆಗಲ್ಲ ಅನ್ನುವಂತ ಒಂದು ಪರಿಸ್ಥಿತಿಗೆ ಸುರೇಶ್ ಬರ್ತಾನೆ. ಅದು ಏನು ನನ್ನ ಬದುಕಕ್ಕೆ ಆಗಲ್ಲ ಅನ್ನೋ ತರ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿರುವಂತ ಒಂದು ಪರಿಸ್ಥಿತಿಲಿ ಏನಾಗುತ್ತೆ, ಅದೇ ಸಮಯಕ್ಕೆ ಮಗಂದು SSLC ಎಕ್ಸಾಮ್ ಕೂಡ ಬರ್ದಿರ್ತಾನೆ. SSLC ಎಕ್ಸಾಮ್ ರಿಸಲ್ಟ್ ಬಂದಂತಹ ದಿನ ಆ ಒಂದು ಮಗ ಮತ್ತು ತಂದೆಯ ನಡುವಿನ ಒಂದು ಸಂಭಾಷಣೆಯನ್ನ ನೋಡೋಣ. ಯಾಕಪ್ಪ ಹಂಗ ಮಾತಾಡ್ತಿದ್ಯಾ? ಯಾಕೆ ಹಂಗ ಮಾತಾಡ್ತಿದ್ಯಾ? ಏನಿಲ್ಲ ಮಗ. ಅಪ್ಪ ಯಾಕಪ್ಪ ಬೇಜಾರಾಗಿದ್ಯಾ? ಏನಾಯ್ತಪ್ಪ? ಏನಿಲ್ಲ ಮಗ. ಏನಾಯ್ತು? ಎಕ್ಸಾಮ್ ಬರ್ದೇನ? ಚೆನ್ನಾಗಿ ಬರ್ದೇನಾ? ಚೆನ್ನಾಗಿ ಬರ್ದೀನಪ್ಪ, ರಿಸಲ್ಟು ಬಂದೈತಪ್ಪ. ಏನಾಯ್ತಪ್ಪ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಪ್ಪ. ನೀನೇ ಕಣ ನನ್ನ ಮಗ ಅಂದ್ರೆ. ಅಪ್ಪ ನಾನು ಏನೋ ಕೊಡ್ತೀನಿ ಅಂದಲ್ಲಪ್ಪ. ಹೌದೇನಾ? ಏನು ಹೇಳಿದ್ನ? ಅಪ್ಪ ನನಗೆ ಮೊಬೈಲ್ ಬೇಕಪ್ಪ. ಮೊಬೈಲ್ ಏನಪ್ಪ? ಯಾಕಪ್ಪ ಮೊಬೈಲು? ಚೆನ್ನಾಗಿ ಓದ್ತೀನಪ್ಪ ನಾನು. ಕೊಡ್ತೀನಂತ ಬೇರೆ ಮಾತಾಡ್ಬಿಟ್ಟಿದ್ದೀನಿ, ನೀನು ಬೇರೆ ಚೆನ್ನಾಗಿ ಕೊಟ್ಟಿದ್ಯಾ. ಆಯ್ತಪ್ಪ, ಕಷ್ಟ ಪರವಾಗಿಲ್ಲ, ತಂದು ಕೊಡ್ತೀನಿ, ಹೋಗಪ್ಪ ಓದ್ಕೊ. ಕೊಡ್ತೀಯತಾನೆಪ್ಪ ಪಕ್ಕ? ಹೌದಪ್ಪ, ಅಮ್ಮಂಗೆ ಸ್ಪೆಷಲ್ ಮಾಡಕ್ಕೆ ಹೇಳಿದ್ದೀನಿ, ಅಚ್ಚುಕಟ್ಟ ಊಟ ಮಾಡಿ ಇನ್ನೊಂದ್ಸರಿ ಓದ್ಕೊಳಪ್ಪ. ಆಯ್ತೇನಪ್ಪ? ಅಮ್ಮ ಅಮ್ಮ ಅಡುಗೆ ಏನು ಮಾಡಿದ್ಯಮ್ಮ? ನಿನಗೆ ಹಾಕ್ತಾ ಇದ್ದೆ, ಏನು ಮಾಡಿ? ಅಮ್ಮ ನನಗೆ ಮಟನ್ ಬೇಕಮ್ಮ.
ಮಟನ್ ಬೇಕಾ? ರಿಸಲ್ಟ್ ಬಂತಾ? ಬಂತಮ್ಮ, ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಮ್ಮ. ಡಿಸ್ಟಿಂಕ್ಷನ್ ಅಂತ ನನ್ನ ಮಗ ಜಾಣ. ಇದು ಊಟ ಮಾಡ್ತೀರಾ? ಹಾಂ ಸರಿ ಅಮ್ಮ. ನಂದು ರಿಸಲ್ಟ್ ಬಂದಿದೆ. ನನಗೆ ಮಟನ್ ಅಂದರೆ ತುಂಬ ಇಷ್ಟ. ಸಂಜೆ ತಗೋಬರ್ತೀರಾ? ಹೌದೌದು, ತರ್ತೀನಮ್ಮ. ಆಯಿತು. ಮತ್ತೆ ಅವನು ಏನೋ ಕೇಳಿದ್ದ, ಅದು ಬೇರೆ ಕೊಡಿಸ್ಬೇಕು. ಸರಿ ಆಯಿತು, ನಾನು ತಗೊಂಡ್ಬಿಡ್ತೀನಿ. ನೀನು ಅಡುಗೆಗೆ ರೆಡಿ ಮಾಡ್ಕೊಯ್ತಾ? ಈ ಸೀನಲ್ಲಿ ನೋಡಿದಾಗೆ ನಾವು ಆ ಸುರೇಶನ್ಗೆ ಎಷ್ಟೇ ಕಷ್ಟ ಇದ್ರು ಕೂಡ ಮಗನಿಗೆ ಮಾತು ಕೊಟ್ಬಿಟ್ಟಿರ್ತಾನೆ ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ, ನೀವು ಫೈನಲ್ ಎಕ್ಸಾಮಲ್ಲೂ ಚೆನ್ನಾಗಿ ಮಾಡಿದ್ರೆ ನಿಂಗೆ ಗಿಫ್ಟ್ ಕೊಡಿಸ್ತೀನಿ ಅಂತ. ಅವ್ನು ಮಗನಿಗೆ ಕೊಟ್ಟ ಮಾತಿನ ಪ್ರಕಾರ ಏನು ಮಾಡ್ತಾನೆ ಸುರೇಶ್, ಅವ್ನಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಸಾಲ ಸೂಲ ಮಾಡಿ ಆದರೂ ಮಗನಿಗೆ ಕೊಡ್ಸೋಣ, ಅವನ ಆಸೆ ಈಡೇರ್ಸೋಣ ಅಂತ ಹೇಳ್ಬಿಟ್ಟು ಮಗನಿಗೆ ಮೊಬೈಲ್ನ ಕೊಡಿಸ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ದೃಶ್ಯಕ್ಕೆ ನಾವು ಹೋಗೋದಾದ್ರೆ, ಇಲ್ಲಿ ಅವಾಗಲೇ ಹೇಳ್ದಂಗೆ ಹಿರಿಮಗ ವಿಕ್ರಮ್ ಅಂತ ಸೆಕೆಂಡ್ PU ಆಚೆ ಹಾಸ್ಟೆಲ್ ಇದ್ದುಬಿಟ್ಟು ಓದ್ತಿರ್ತಾನೆ. ಅವನು ರಜೆ ದಿನಗಳಲ್ಲಿ ಮನೆಗೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಹಿರಿಯ ಮಗ ಆದಂತ ವಿಕ್ರಮ್ ಮತ್ತು ಅವನ ತಾಯಿಯ ನಡುವಿನ ಒಂದು ಸಂಭಾಷಣೆಯನ್ನು ನಾವೀಗ ನೋಡೋಣ. ಏನಿನ ಅವಸ್ಥೆ? ಏನ್ ಫಾಲೋ ಇದು? ಏನದ ಪ್ಯಾಂಟ್? ಗೊತ್ತಾಗಲ್ಲಮ್ಮ, ನಿಂಗೆಲ್ಲ ಇದೆಲ್ಲ ಸ್ಟೈಲ್ ಅಮ್ಮ, ನಿಂಗೆ ಗೊತ್ತಾಗಲ್ಲ ನಿಂಗೆ. ಏನ್ ಕೂದಲು ನಿಂದು? ಮರ್ಯಾದೆಗೆ ಸಂಜೆ ಕಟ್ ಮಾಡ್ಕೊಂಡು ಬಂದ ಸರಿ, ಇಲ್ಲಾಂದ್ರೆ ನಾನೇ ಕಟ್ ಮಾಡ್ತೀನಿ. ಆಯ್ತು, ಹೊಟ್ಟೆ ಹಸಿತೈತೆ, ಊಟ ಬಡಿಸು ಹೋಗಿ. ಆಯ್ತು. ಅದೇ ದಿನ ಏನಾಗುತ್ತೆ ಅಂತಂದ್ರೆ, ಮಗ ಬರ್ತಾನೆ. ಮಗ ಹಾಸ್ಟೆಲಿಂದ ಒಂದಿಷ್ಟು ಬಟ್ಟೆಗಳನ್ನ ತಗೊಂಬಂದಿರ್ತಾನೆ. ಆ ಒಂದು ಬಟ್ಟೆನ ತಾಯಿ ವಾಶ್ ಮಾಡುತ್ತಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಒಂದು ಶರ್ಟ್ ಅಲ್ಲಿ ಬಾಟಿ ವಾಶ್ ಮಾಡುವಾಗ ಸಿಗರೇಟ್ ಸಿಕ್ಬಿಡುತ್ತೆ. ಆಗ ತಾಯಿ ಕೋಪದಿಂದ ಮಗನನ್ನ ಕರೆಯುವಂತ ಒಂದು ಸಂಭಾಷಣೆಯನ್ನ ಈಗ ನಾವು ನೋಡೋಣ. ವಿಕ್ರಮ್, ಏನಮ್ಮ? ಏನಿದು? ಏನಮ್ಮ ಅದು? ಏನಿದು? ನಿನ್ ಪಾಕೆಟ್ ಅಲ್ಲೇ ಸಿಕ್ಕಿದ್ದು, ನೀನೇ ಇಲ್ಲಮ್ಮ, ಹೇಳ್ಬೇಕು. ನಂದಲ್ಲ ಅಮ್ಮ ಅದು. ನೀನೇನೋ ಮಾತಾಡ್ಬೇಡ. ನಿಮ್ಮಪ್ಪ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ನ ಕಳ್ಸಿದ್ರು ಇದಕ್ಕ? ಇಲ್ಲಮ್ಮ, ನಂದಲ್ಲ ಅಮ್ಮ ಅದು ಶರ್ಟ್. ನಮ್ಮ ಫ್ರೆಂಡು ಅಮ್ಮ ಶರ್ಟ್, ನಂದಲ್ಲ ಪಾಪ ಅಮ್ಮ. ಮನುಷ್ಯ ಬೆಳಗಿಂದ ನೈಟ್ ವರೆಗೂ ನಿಮ್ಗೋಸ್ಕರನೇ ದುಡಿತಿದ್ದಾನೆ. ಇಲ್ಲಮ್ಮ, ಅರ್ಥ ಮಾಡಿ, ನಿಮ್ಮ ಮಗ ಆಗಿ ಗೊತ್ತಿಲ್ವಮ್ಮ ನಾ ಹೆಂಗೆ ಅಂತ. ನಂದಲ್ಲಮ್ಮ ಅದು ಶರ್ಟ್. ಮತ್ತೆ ಯಾರ್ದು? ನಮ್ಮ ಫ್ರೆಂಡು ಅಮ್ಮ, ನಮ್ಮ ಫ್ರೆಂಡ್ ಶರ್ಟ್ ಹಾಕೋ ಬಂದಿದೆ ಅಮ್ಮ. ಅವನ್ ಶರ್ಟ್ ಯಾಕೆ ನೀನ್ ತಂದೆ? ನಾ ಬಟ್ಟೆ ಹೋಗಕ್ಕೆ ಹಾಕಿದ್ದೆ ಅಮ್ಮ, ಅದಕ್ಕೆ ಅದನ್ನ ಹಾಕೋ ಬಂದೆ ಅಮ್ಮ. ನೀನ್ ಅಂತವ್ರ ಜೊತೆ ಸವಾಸ ಎಲ್ಲ ಮಾಡ್ಬೇಡ ಆಯ್ತಾ? ಕೆಟ್ಟ ಬುದ್ಧಿ ಕಲಿಬೇಡ. ಆಯ್ತು ಅಮ್ಮ, ಮಾಡಲ್ಲ. ಇಲ್ಲೇನಾಗುತ್ತೆ ಅಂತಂದ್ರೆ, ಅವನು ಬಟ್ಟೆಯಲ್ಲಿ ಸಿಗುತ್ತಲ್ಲ, ಅವನು ಅವ್ರ ತಾಯಿಗೆ ಏನೋ ಒಂದು ಹೇಳ್ಬಿಟ್ಟು ನಂಬಿಸ್ಬಿಡ್ತಾನೆ. ಅಲ್ಲ ಅಮ್ಮ, ನನ್ನ ಫ್ರೆಂಡ್ದು ಇದು ಅವಸರದಲ್ಲಿ ಹಂಗೆ ಹಾಕೊಂಡ್ ಬಂದ್ಬಿಟ್ಟಿದೀನಿ, ನಾ ಸೇದಲ್ಲ ಅಮ್ಮ, ನಂದಲ್ಲ ಅಮ್ಮ ಅಂತ ಹೇಳ್ತಾನೆ. ಆಗ ತಾಯಿ ಕೂಡ ಅವನ್ನ ನಂಬ್ತಾಳೆ. ಆದ್ರೆ ಅದೇ ದಿನ ಏನಾಗುತ್ತಪ್ಪ ಅಂತಂದ್ರೆ, ಅವನು ಆಚೆ ಅಂಗಡಿಲಿ ಸಿಗರೇಟ್ ಸೇರ್ತಿರುವಂತ ದೃಶ್ಯವನ್ನ ಅವನ ಪಕ್ಕದ ಮನೆ ಆಂಟಿಗಳು ನೋಡ್ಬಿಟ್ಟು ತಾಯಿ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡುವಂತ ಒಂದು ದೃಶ್ಯವನ್ನ ಈಗ ನೋಡೋಣ. ಶಾಪಿಂಗ್ ಎಲ್ಲ ಏನೇನು ಮಾಡೋದು? ಹಬ್ಬಕ್ಕೆಲ್ಲ ತಗೊಳ್ಬೇಕು. ಹೌದೌದು. ಮಗ ಅಲ್ವಾ? ಹೌದು, ನೀವು ಹಾಸ್ಟೆಲಲ್ಲಿ ಇದ್ದ ಅಲ್ವಾ? ನೋಡಿದ್ರೆ ಸಿಗರೇಟ್ ಎಲ್ಲ ಸೇರ್ಕೊಂಡಿದ್ದಾನಲ್ಲ, ಇವನ್ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾಳ ಅವಳು. ಇವನು ನೋಡಿದ್ರೆ ಇಂಥ ಬುದ್ಧಿ ಎಲ್ಲ ಕಲ್ತಿದ್ದಾಳೆ. ಪಾಪ ಅವಳ ಗಂಡ ಸಾಲ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಬನ್ನಿ, ಅವಳಿಗೋಗಿ ಹೇಳ್ಬಿಟ್ಟು ಬರೋಣ. ಬನ್ನಿ. ಸ್ನೇಹ ಬಂದ್ರಾ? ಬನ್ನಿ, ನಮ್ದು ಶಾಪಿಂಗ್ ಎಲ್ಲ ಆಯ್ತು. ನಿಮ್ದು ಆಯ್ತಾ? ಈಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿದೀವಿ. ನಿಮ್ದು ಹಬ್ಬ ಎಲ್ಲ ಆಯ್ತು? ಎಲ್ಲ ಚೆನ್ನಾಗಿದ್ದಾರೆ. ಮಾರ್ಕೆಟಿಂದ ಬಂದ್ವಿ. ಇದು ನಿಮ್ಗೇನೋ ವಿಷಯ ಹೇಳ್ಬೇಕಂತ ಬಂದ್ವಿ ಕಣ್ರಿ. ಏನ್ ವಿಷಯ? ಅದೇ ನಿಮ್ಮ ಮಗನ ನಾವು ಈಗಷ್ಟೇ ಪೆಟ್ಟಿ ಅಂಗಡಿ ಹತ್ರ ನೋಡಿದ್ವಿ. ಅಲ್ಲಿ ಸ್ಮೋಕ್ ಮಾಡ್ತಾ ನಿಂತಿದ್ದ ನಿಮ್ಮ ಮಗ. ಸಿಗರೇಟ್ ಸೇರ್ಕೊಂಡು ನಿಂತಿದ್ದ? ಹೌದು ರೀ, ನನ್ನ ಮಗ ಆ ಥರ ಎಲ್ಲ ಮಾಡಲ್ಲ. ಬೇರೆ ಯಾರಾದ್ರೂ ಆಗಿರ್ಬೋದು. ಇಲ್ಲ, ನಮ್ ಕಣ್ಣಾರೆ ನೋಡಿದೀವಿ. ಅವ್ನ ನಿಮ್ಮ ಮಗನೇ, ಅವ್ನು ವಿಕ್ರಮ್ ಕರೆಕ್ಟ್ ಆಗಿ ನೋಡಿದ್ರ? ನೋಡಿದ್ವಿ. ಹೌದು, ಅವ್ರ ಹಬ್ಬ ಬರ್ಲಿ ವಿಚಾರಿಸ್ಕೊತೀನಿ ಆಯ್ತಾ? ಸರಿ ಕಣ್ರಿ, ಯಾರಿಗೂ ಹೇಳಕ್ ಹೋಗ್ಬೇಡಿ ಆಯ್ತಾ? ಅಯ್ಯೋ, ನಿಮ್ಮನೆ ವಿಷಯ ನಾವ್ಯಾಕ್ರಿ ಬೇರೆಯವ್ರಿಗೆ ಹೇಳದ? ಬರ್ರಿ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಪ್ಪ ಅಂತಂದ್ರೆ, ಎಲ್ಲಾ ಸ್ಟ್ರೆಸ್ಸು ಒಂದು ಸಮಸ್ಯೆಗಳಿಂದ ಗಂಡ ಸುರೇಶ್ ಒಂದು 6 ತಿಂಗಳಿಂದ ಕೂಡ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟು ಅದೇ ಒಂದು ಸ್ಥಿತಿಯಲ್ಲಿ ಮನೆಗೆ ಬರುವಂತ ಒಂದು ದೃಶ್ಯವನ್ನ ಈಗ ನೋಡೋಣ. ಯಾಕ್ರಿ ಬರ್ತೀರಾ? ಪ್ಲೀಸ್ ಮಾಡ್ತೀರಾ? ಎಷ್ಟು ಕೆಲಸ ಇದೆ, ಎಷ್ಟು ಸಾಲ ಇದೆ. ಕುಡಿಯೋದು ಬಿಡ್ರಿ, ಅದು ಒಳ್ಳೇದಲ್ಲ. ಸ್ವಲ್ಪ ಪ್ಲೀಸ್ ಕುಡಿಬೇಡಿ, ಕೊಡಿ ನೀವು ನನ್ನ ಹತ್ರ.
ಅರ್ಜುನ್ 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 ವಿಕ್ರಮ್ ವಿಕ್ರಮ್ ನಿಮ್ಮಪ್ಪ ಬಿದ್ದೋಗಿದ್ದಾರೆ ಪ್ಲೀಸ್ ಯಾರಿಗಾದ್ರೂ ಕಾಲ್ ಮಾಡಿ ಹೇಳಪ್ಪ ಏನಾಯ್ತಪ್ಪ ಏನಪ್ಪ ಸರಿ ಹೋಯ್ತೆ ಹೇಳಪ್ಪ ಹೆಂಗಾದ್ರೂ ಆಗ್ಲಿ ನಂಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ಪರಿಸ್ಥಿತಿ ಅವರ ಮಕ್ಕಳು ಒಬ್ನು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ. ಚಿಕ್ಕ ಮಗ ದೊಡ್ಡ ಮಗಗೂ ಯಾವುದೇ ರೀತಿ ಇಲ್ಲಿ ಏನು ನಡೀತಿದೆ ಪರಿಸ್ಥಿತಿ ಅನ್ನೋದು ಕೂಡ ಅವ್ರಿಗೆ ಅವೇರ್ನೆಸ್ ಕಾನ್ಸಿಯಸ್ ಇಲ್ಲದೆ ಇರೋ ಥರ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಮಗ ಇಬ್ರು ಮಕ್ಕಳು. ಆಗ ಆ ತಾಯಿ ಪಕ್ಕದ ಮನೆಯವ್ರನ್ನ ಸಹಾಯಕ್ಕೋಸ್ಕರ ಕರೀತಾಳೆ. ಹಲೋ ಏನಾಯ್ತ್ರಿ ನಿಮ್ ಗಂಡಂಗೆ ಸಡನ್ನಾಗಿ ಬಿದ್ದೋದ್ರು. ಅಯ್ಯೋ ನಾನು ಹೋಗ್ಬಿಟ್ಟು ಯಾರನ್ನಾರು ಕರ್ಕೊಂಡ್ಬರ್ತೀನಿ. ಇರಿ ಕರಿತೀನಿ, ಯಾರಿಗಾದ್ರೂ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ಅಸ್ವಸ್ಥಗೊಂಡಂತಹ ಸುರೇಶ್ನನ್ನ ಆ ಸ್ಥಳೀಯರೆಲ್ಲ ಸೇರ್ಬಿಟ್ಟು ಅಕ್ಕಪಕ್ಕದ ಮನೆಯವರು ಆಸ್ಪತ್ರೆಗೆ ದಾಖಲಿಸ್ತಾರೆ. ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಒಂದು ಪರೀಕ್ಷೆಗಳನ್ನ ಮಾಡಿದ ನಂತರ ಡಾಕ್ಟರ್ ಮತ್ತು ಸುರೇಶ್ ನಡುವಿನ ಒಂದು ಸಂಭಾಷಣೆಯನ್ನು ಈಗ ನಾವು ಆಸ್ಪತ್ರೆಯಲ್ಲಿ ನೋಡೋಣ. ನೋಡಿಯಮ್ಮ, ರಿಪೋರ್ಟಲ್ಲೆಲ್ಲ ತುಂಬ ಆರೋಗ್ಯ ಹದಗೆಟ್ಟಿದೆ ಅಂತ ಬಂದಿದೆ. ಇವ್ರು ತುಂಬ ಡ್ರಿಂಕ್ಸ್ ಮಾಡಿರೋದ್ರಿಂದ ಇವರ ರಕ್ತದಲ್ಲಿ ಬಿಲಿರುಬಿನ್ ಅಂತ ಏನಿರುತ್ತಲ್ಲ ಅದು ತುಂಬ ಜಾಸ್ತಿಯಾಗಿ ಇವ್ರ ಮೆದುಳಿಗೆ ಸಹ ಹಾನಿಯಾಗಿದೆ. ಜೊತೆಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳ್ತಾ ಇದೆ ಇವ್ರ ಲಿವರ್ ತುಂಬ ಡ್ಯಾಮೇಜ್ ಆಗಿದೆ ಅಂತ. ಇವ್ರು ತುಂಬ ಡ್ರಿಂಕ್ಸ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗಿದೆ. ನೋಡಪ್ಪ ಸುರೇಶ, ನೀನು ಇದನ್ನು ಇವಾಗಲೇ ನಿಲ್ಲಿಸಿದ್ರೆ ಒಳ್ಳೇದು. ನೀನು ಇದೇ ಥರ ಕುಡಿಯೋದನ್ನ ಮುಂದುವರಿಸಿದ್ರೆ ನಿನ್ನ ಪ್ರಾಣಕ್ಕೆ ತುಂಬ ಅಪಾಯ ಇದೆ. ನೋಡು, ನಿನಗೆ ಹೆಂಡತಿ ಇದ್ದಾರೆ, ಮುಂದೆ ಭವಿಷ್ಯ ರೂಪಿಸ್ಕೊಳ್ಳೋ ಅಂತ ಮಕ್ಕಳಿದ್ದಾರೆ. ನೀನೇನು ಕುಡ್ಕೊಂಡು ಬಂದು ಹಿಂಗೆ ಎಲ್ಲ ಹಾಳು ಮಾಡ್ಕೊತಾ ಹೋದರೆ ಅವನ್ನೆಲ್ಲ ಯಾರು ನೋಡ್ಕೊಳ್ಳೋರು? ಇನ್ನು ಇಂದ ಕುಡಿಯೋದನ್ನ ಬಿಟ್ಬಿಡಾಯ್ತಾ? ಕುಡಿಯೋದು ನಿನಗೂ ಒಳ್ಳೇದಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ, ಯಾವ ಸಮಾಜಕ್ಕೂ ಒಳ್ಳೇದಲ್ಲ. ಸರಿನಾ? ಕರ್ಕೊಂಡೋಗಿ ಅಮ್ಮ, ಕುಡಿಯೋದ್ರ ಥರ ನೋಡ್ಕೊಳ್ಳಿ. ಇನ್ನು ಕುಡಿಯೋಲ್ಲ ಇನ್ಮೇಲೆ ಕುಡಿಯಲ್ವಲ್ಲ? ಸರಿ ಕುಡಿಯಲ್ಲ, ನನ್ನ ಮೇಲೆ ಆಣೆ ಮಾಡಿ. ಆಮೇಲೆ ಆಣೆಗ್ಲೂ ಕುಡಿಯಲ್ಲ. ಇನ್ಮೇಲೆ ಕುಡಿಬೇಡಿ. ಸರಿ ಕಣ, ಆಯ್ತು. ಏನ್ ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದಾಗ ಸುರೇಶನು ಒಂದ್ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಜೀವನ, ಕುಡಿಯೋದೊಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ ಅಂತ ಅವನು ಯೋಚನೆ ಮಾಡಿಬಿಟ್ಟು ಕಾಲಕ್ರಮೇಣವಾಗಿ ಅವನು ಕುಡಿತವನ್ನ ಬಿಡ್ತಾನೆ. ಆದ್ರೆ ಮಕ್ಕಳು ಮನೆಯಲ್ಲಿ ಏನ್ ಮಾಡಿರ್ತಾರೆ, ಒಬ್ನು ಸ್ಮೋಕಿಂಗ್ ಮಾಡ್ತಿರ್ತಾನೆ, ಇನ್ನೊಬ್ನು ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಟ್ಟಿರ್ತಾನೆ. ಆಗ ಅವನೇನ್ ಮಾಡ್ತಾನೆ, ಯೋಚನೆ ಮಾಡಿಬಿಟ್ಟು ನನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ಸೊ ಅದಕ್ಕೆ ನಾನೇನ್ ಮಾಡ್ಬೇಕು, ನಾ ಬದಲಾಗ್ಬಿಟ್ಟು ನನ್ನ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಆ ಹಿರಿಮಗನನ್ನ ಕರೆದ್ಬಿಟ್ಟು ಧೂಮಪಾನ, ಸಿಗರೇಟ್ ಹೊಡೆಯುವುದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಬುದ್ಧಿವಾದವನ್ನ ಹೇಳುವಂತ ಒಂದು ದೃಶ್ಯವನ್ನ ನಾವೀಗ ನೋಡೋಣ. ಏ ವಿಕ್ರಮ್, ಏನಾಯ್ತು? ಏನಪ್ಪ ಏನಿದ್ ಕೈಲಿ ತೋರಿಸಿಲಿ, ಏನಾಯ್ತು? ಏನಾಯ್ತು? ಯಾಕೋ ಯಾಕೋ ಇದೆಲ್ಲ ಥೂ ಅದೆಲ್ಲ ಸೇರ್ಬೇಡ. ನಾನು ಕುಡ್ದು ಹಾಳಾದೆ, ನೀನು ಸೇದಿ ಏನು ಹಿಂಗಾಗ್ತಾ ಇದೆಯಾ? ಅರ್ಥ ಮಾಡ್ಕೊಳ್ಳೋ, ಇದು ನಿನ್ ಕೈ ಅನ್ಕೊ ತಿನ್ಕೊಳೋ, ಅರ್ಥ ಮಾಡ್ಕೊಳ್ಳೋ. ಕೈ ಹಿಡ್ಕೊಂಡು ನಿನ್ನ ಕಾಲು ಅನ್ಕೊ ತಿನ್ಕೊಳೋ, ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಕಣೋ. ನನಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನು ಮಾಡ್ಬೇಕು ಹೇಳಿ? ಇವಾಗ ನಾನು ಏನು ಮಾಡ್ಬೇಕು ಇವಾಗ? ನಿಮ್ಮ ಅಮ್ಮನು ನಿನ್ನ ತಮ್ಮನು ಚೆನ್ನಾಗಿ ನೋಡ್ಕೊಳ್ಳೋ. ಅವ್ನಿಗೂ ಹುಷಾರಿಲ್ಲ, ನಿಮ್ಮ ಅಮ್ಮಂಗೂ ಹುಷಾರಿಲ್ಲ, ನಾನು ಬೇರೆ ಹಿಂಗಿದ್ದೀನಿ. ಇನ್ನು 20 ದಿವಸ ನಾನು ಸತ್ತೋಗ್ತೀನಿ ಕಣೋ. ಮನೆ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಬೇಕು ಕಣೋ, ಅರ್ಥ ಮಾಡ್ಕೊಳ್ಳೋ. ಇಲ್ಲಿ ನೋಡು, ಅಮ್ಮ ನೋಡೋ, ಸ್ವರ್ಗಗಳು ನೋಡೋ. ಯಾವತ್ತೂ ಈ ಥರ ಮಾಡಲ್ಲ. ಕುಡಿಬೇಡಪ್ಪ. ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ಯಾವತ್ತೂ ನಾನು ಕುಡಿದ್ರೆ ಸಿಗರೇಟ್ ಸೇದ್ರೆ ಇನ್ಯಾವತ್ತೂ ಸೇದಲ್ಲ. ಆಯ್ತು, ಸರಿಯಪ್ಪ. ಇಲ್ಲಿ ಇವನು ಅರ್ಜುನ್ ಅಲ್ಲಿ, ಅರ್ಜುನ್ ಈಗ ಏನ್ ಮಾಡ್ತಾರೆ ಅಂತಂದ್ರೆ
ಸಿಗರೇಟ್ ಸೇದೋದ್ರ ಬಗ್ಗೆ ಅವರ ತಂದೆ ಅವನಿಗೆ ಕಿವಿ ಮಾತುಗಳನ್ನ ಹೇಳಿದಾಗ ಮಗನು ಕೂಡ ಕಾಲಕ್ರಮೇಣವಾಗಿ ಸಿಗರೇಟಿಗೆ ಸೇದೋದು ತಪ್ಪು ಅಂತ ಅದ್ರ ಬಗ್ಗೆ ಅವನಿಗೆ ತಿಳುವಳಿಕೆ ಮೂಡ್ಬಿಟ್ಟು ಬಿಡ್ತಾರೆ. ಆದರೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಕಿರಿಮಗ ಅರ್ಜುನ್ ಎಷ್ಟೇ ಹೇಳಿದ್ರು ಕೂಡ ಮೊಬೈಲ್ ಅಡಿಕ್ಷನ್ನಿಂದ ಅವನು ಹೊರಗೆ ಬರೋಕ್ಕೆ ಆಗೋದೇ ಇಲ್ಲ. ಅಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮನೆಯವರು ಅವನಿಗೆ ಎಷ್ಟೇ ಸಾಂತ್ವನ ಹೇಳಿದ್ರು ಕೂಡ ಅವನು ಅದಕ್ಕೆ ಜಗ್ಗೋದಿಲ್ಲ. ಆ ಒಂದು ಸನ್ನಿವೇಶನ ಕೊನೆಯ ದೃಶ್ಯ, ಆ ಒಂದು ಸನ್ನಿವೇಶವನ್ನು ಈಗ ನಾವು ನೋಡೋಣ. ಅರ್ಜುನ್ ಹೇಳಮ್ಮ. ಬರ್ತೀಯ ಬರೋಣ, ಎಲ್ಲಿ ಬರಬೇಕು? ಪ್ಲೀಸ್ ಸರ್, ಎಲ್ಲಿಗೆ? ಅಲ್ಲಿ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರೋಣ ಬಾ. ನಾನು ಬರಲ್ಲಮ್ಮ, ನಾನು ಫೋನ್ ಹೊಡ್ಬೇಕು. ಅರ್ಜುನ್ ಇಲ್ಲಮ್ಮ, ನಾನು ಬರಲ್ಲ. ಬಿರಮ್ಮ. ಏನಾಯ್ತು? ಏ ಅರ್ಜುನ್, ಏನಾಯ್ತು? ಚಿಕ್ಕಪ್ಪ, ಏನಾಯ್ತು? ಏನು ಫೋನ್ ಇಟ್ಕೊಂಡು ಇಡ್ತಿಲ್ಲ ಯಾವಾಗಲೂ? ಏನೋ ಏಕೆ? ಮತ್ತೆ ಫೋನ್ ನೋಡ್ತೀನಿ, ಅಲ್ಲಿ ತಪ್ಪೇನಿದೆ? ಅಮ್ಮನಿಗೆ ಒಂಚೂರು ಹುಷಾರಿಲ್ಲ, ಬಾ ಹಾಸ್ಪಿಟ್ಲ್ಗೆ ಹೋಗೋಣ. ಅಪ್ಪ, ಇಲ್ಲ ನೀವು ನಂಗೆ ತೋರಿಸಿರಪ್ಪ, ನಾನು ಬರಲ್ಲಪ್ಪ. ವಿಕ್ರಮ್ ಬೈಲಿ. ಏನಾಯ್ತಪ್ಪ? ಬಾ, ಇವನು ಯಾಕೋ ಜಾಸ್ತಿ ಫೋನ್ ಇಟ್ಕೊಂಡು ಇಡ್ತಾನೆ, ಓದಲ್ಲ ಏನಿಲ್ಲ. ಅಮ್ಮನ ಸ್ವಲ್ಪ ಆಸ್ಪತ್ರೆಗೆ ತೋರಿಸ್ಬೇಕಂತಲ್ಲ ಹೋಗ್ತಾ. ಇಲ್ಲ ಅಣ್ಣ, ನೀವು ಸುಳ್ಳು ಹೇಳ್ತೀರಾ? ಯಾಕೋ ಯಾವಾಗಲೂ ಫೋನ್ ಇಟ್ಕೊಂಡು ಅಣ್ಣ, ಫೋನ್ ಕೊಡ ನೀನು. ಏನಾಯ್ತು ನಿಮಗೆ? ನಡೀದ ಡಾಕ್ಟರ್ ತೋರ್ಸಮ್ ನಡಿ ಅಂತ. ಏನ್ ಮಾಡ್ತಾರೆ ಅಂತಂದ್ರೆ ಆ ಚಿಕ್ಕ ಮಗನನ್ನ ಹೇಗೋ ರಂಭಿಸಿ ಸಾಂತ್ವನ ಮಾಡಿಬಿಟ್ಟು ಮನೋವೈದ್ಯರ ಹತ್ರ ಕರ್ಕೊಂಡು ಬರ್ತಾರೆ. ಆ ಒಂದು ಕೊನೆಯ ದೃಶ್ಯವನ್ನ ಈಗ ನೋಡೋಣ. ಆಸ್ಪತ್ರೆಯಲ್ಲಿ ಮನೋವೈದ್ಯರು ಮತ್ತು ಸುರೇಶ್ ಕುಟುಂಬದವರ ನಡುವಿನ ಒಂದು ಸಂಭಾಷಣೆ. ಬರೋ ಅರ್ಜುನ್, ಬಾಯಮ್ಮ, ಅಲ್ಲಿ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಕರ್ಕೊಂಬರಕ್ಕೆ ಹೇಳ್ತಾರೆ. ಮೊಬೈಲ್ ತುಂಬಾ ನೋಡ್ತಿದ್ದಾನೆ ಇತ್ತೀಚೆಗೆ. ಕರೆಕ್ಟಾಗಿ ಊಟ ಮಾಡಿ ರೂಮ್ ಒಳಗೆ ಹೋದ್ರೆ ಹೊರಗೆ ಬರೋದೇ ಇಲ್ಲ. ಚೆನ್ನಾಗಿ ಓದ್ತಿದ್ದ, ಈಗೀಗ ಓದ್ತಾನೆ ಇರೋದು. ಏನು ಹೆಸರೇನು? ಅರ್ಜುನ್. ಅರ್ಜುನ್ ಹೇಳಿದೆ. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? SSLC ಮುಗೀತು. ಮೊಬೈಲ್ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ಟೈಮ್ ಪಾಸ್ಗೆ ಯಾವಾಗಿಂದ ಯೂಸ್ ಮಾಡ್ತಾ ಇರೋದು? ನಾನು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಇವಾಗ ಓದ್ತಾ ಇಲ್ವಾ? ನಾನು ಓದ್ತಿದ್ದೀನಿ. PUC ಓದ್ತಾ ಇದೆಯಾ? PUC ಓದ್ತಿದ್ದೀನಿ. ಯಾವ ಕಾಲೇಜಲ್ಲಿ? ಯಾವುದೋ ಕಾಲೇಜಲ್ಲಿ ಓದ್ತಿದ್ದೀನಿ. ಹೌದಾ? ಮೊಬೈಲ್ ಯಾಕೆ ಕೊಡ್ತಿದ್ದು? ನಮ್ಮ ಅಪ್ಪನೇ ಕೊಡ್ಸಿದ್ದು ನನಗೆ. ಅಪ್ಪ ಕೊಡ್ಸಿದ್ದು. SSLC ಮುಗಿದ ನಂತರ ಅಪ್ಪ ಕೊಡ್ತಿದ್ದಾ? ನೀವು ಮೊಬೈಲ್ ಕೊಡಿಸಿ ತಪ್ಪು ಮಾಡಿದ್ದೀರಾ ಫಸ್ಟ್. ಈಗ ಅವ್ರ ಮಿಸ್ಟೇಕ್ ಅನ್ನೋದಕ್ಕಿಂತ ನಿಮ್ಮ ಮಿಸ್ಟೇಕ್. ಪೇರೆಂಟ್ಸ್ ಆಗಿ ನೀವು ಅವನು ಓದೋ ವಯಸ್ಸಲ್ಲಿ ಮೊಬೈಲ್ ಕೊಡಿಸ್ಬಾರ್ದು. ಅವ್ನು ಓದೋದಕ್ಕೆ ನೀವೇ ಅಡ್ಡಿ ಮಾಡ್ದಂಗೆ ಆಯ್ತಲ್ವಾ? ನಿಮಗದು ಅರಿವು ಇರಬೇಕಿತ್ತು. ಮಗ ಏನು ಮಾಡ್ತಾ ಇದ್ದಾನೆ, ಹಿಂದೆ ಹೆಂಗೆ ಓದ್ತಾ ಇದ್ದ, ಇವಾಗ ಹೆಂಗೆ ಓದ್ತಾ ಇದ್ದಾನೆ. ಅವ್ನು ಹಿಂದೆ SSLCಲೆಲ್ಲ ಎಷ್ಟು ಮಾರ್ಕ್ಸ್ ಬಂದಿದೆ? 98% ತೆಗಿದ್ದಾನೆ. PUC ಅವ್ನು ಹೋಗ್ತಾನೆ ಇಲ್ಲ ಅನ್ಸುತ್ತೆ ಕಾಲೇಜ್ಗೆ ಅಲ್ವಾ? ಅದೇ ಆ ಕಾರಣ ಯಾರು? ನೀವೇ ಅಲ್ವಾ? ಏನೋ ಒಂದು ಮಾಡಿ ಮ್ಯಾಮ್, ನಮ್ಮ ಮಗನ ಒಂದು ಸ್ವಲ್ಪ ಇದನ್ನ ದೂರ ಮಾಡಿ. ಇವಾಗ ಅವ್ರಿಗೆ ಫಸ್ಟ್ ಸೆಷನಲ್ಲೇ ಕಡಿಮೆ ಮಾಡೋಕ್ಕಾಗಲ್ಲ. ಈ ಕೌನ್ಸಿಲಿಂಗ್ ನಾವು 7 to 8 ಸೆಷನ್ ಕೊಡಬೇಕಾಗುತ್ತೆ. ಫಸ್ಟ್ ಸೆಷನಲ್ಲಿ ನೋಡೋಣ ಅವ್ರು ಹೆಂಗೆ ಬಿಹೇವಿಯರ್ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು. 7 ಅಥವಾ 8 ಸೆಷನ್ ನಂತರ ಅವ್ರು ಸರಿ ಆಗ್ತಾರೆ. ಅವ್ರಿಗೆ ಡೈಲಿ ಊಟ ನಿದ್ದೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ? ಇಲ್ಲ ಇಲ್ಲ, ರೂಮ್ ಒಳಗೆ ಹೋದ್ರೆ ಊಟ ಕರೆದ್ರು ಬರೋದಿಲ್ಲ. ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಫೋನ್ ಯೂಸ್ ಮಾಡ್ತಾನೆ ಬರೀ. ನಿದ್ದೆನೂ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಊಟ ನಿದ್ದೆ ಇಲ್ಲ ಅಂತಂದರೆ ಅವ್ರಿಗೆ ಮೈಂಡ್ಗೆ ತುಂಬ ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ಅವ್ರು ಫಿಸಿಕಲಿ ಮತ್ತು ಮೆಂಟಲಿ ಅವ್ರಿಗೆ ಹಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಅವರು ಕುಟುಂಬದಲ್ಲೂ ಸಹ ನಿಮ್ಮ ಜೊತೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಇಲ್ಲ, ರೂಮ್ ಒಳಗೆ ಹೋದ್ರೆ ನಮ್ಮ ಜೊತೆ ಮಾತಾಡೋದೇ ಇಲ್ಲ. ಯಾವಾಗಲೂ ರೂಮಲ್ಲೇ ಇರ್ತಾನೆ. ಅವಾಗ ನೀವೇನು ಮಾಡಬೇಕು ಅಂತಂದರೆ ಅವ್ರಿಗೆ ಸಾಕು ಕೊಡಪ್ಪ. ಕೇಳು. ಅರ್ಜುನ್ ಇಲ್ಲಿ ಕೇಳು, ನನ್ನ ಮಾತು ಕೇಳು. ನೀನು ಒಬ್ಬನೇ ಇರಬಾರ್ದು. ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ. ಒಂದೇ ಸಲನೂ ಬಿಡೋದಕ್ಕಾಗಲ್ಲ. ಆಯಿತಾ? ನಿನಗೆ ಓದೋ ವಯಸ್ಸು, ಚೆನ್ನಾಗಿ ಓದ್ಬಿಟ್ಟು ಮುಂದೆ ಒಳ್ಳೆ ಜಾಬ್ ತೊಗೋಬೇಕಲ್ವಾ? ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಇಷ್ಟು ದಿನ ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ? ನೀನು ಕೇಳಿದ್ದೆಲ್ಲ ಕೊಡ್ಸಿದಾರಲ್ವಾ? ಮೊಬೈಲ್ ಕೊಡ್ಸೋದು ಎಲ್ಲ ಕೊಡ್ಸಿದಾರಲ್ವಾ? ಈಗ ನೀನು ಅವ್ರ ಮಾತು ಕೇಳಬೇಕಲ್ವಾ? ನಾನು ಹೇಳಿದ್ರೆ ಕೇಳ್ತೀಯ ಅಲ್ವಾ ನೀನು ನೆಕ್ಸ್ಟ್ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ. ಆಯಿತಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಮೊಬೈಲಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನೀನು ಒಳ್ಳೇದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಸ್ಟಡೀಸ್ಗೆ ಮಾತ್ರ ಯೂಸ್ ಮಾಡಬೇಕು. ಆಯಿತಾ? ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬೇಕು. ದಿನ ಎದ್ದು ಮೆಡಿಟೇಷನ್, ಯೋಗ ಅಥವಾ ಧ್ಯಾನ ಮಾಡಬೇಡ. ಅರ್ಥ ಆಯ್ತಾ? ಎಕ್ಸಸೈಸ್ ಮಾಡಬೇಕು. ಮತ್ತು ಫ್ರೆಂಡ್ಸ್ ಜೊತೆ ಅಂದರೆ ಒಳ್ಳೆ ಫ್ರೆಂಡ್ಸ್ ಸಹವಾಸ ಮಾಡಬೇಕು, ಕೆಟ್ಟ ಫ್ರೆಂಡ್ಸ್ ಸಹವಾಸ ಮಾಡಬಾರ್ದು. ಸ್ಮೋಕ್ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ, ಅಥವಾ ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ, ಜೂಜಾಟ ಆಡ್ತಾ ಇರ್ತಾರೆ ನಿನ್ನ ವಯಸ್ಸಲ್ಲೆಲ್ಲ. ಅಂಥವ್ರ ಜೊತೆ ಎಲ್ಲ ಸಹವಾಸ ಮಾಡಬೇಡ. ಯಾರು ಒಳ್ಳೆಯರು ಇರ್ತಾರೆ ಅಂದರೆ ಓದೋದ್ರಲ್ಲೆಲ್ಲ ಯಾರು ಮುಂದಿರ್ತಾರೆ ಅಂಥವ್ರ ಜೊತೆ ಸಹವಾಸ ಮಾಡಿಬಿಟ್ಟು ಒಳ್ಳೆ ಮಗ ಆಗಬೇಕು ನಿನ್ನ ಅಪ್ಪ ಅಮ್ಮಂಗೆ. ಅವ್ರು ಹೇಳಿದ ಮಾತು ಕೇಳು. ನೆಕ್ಸ್ಟ್ ಮುಂದಿನ ವಾರ ಸೋಮವಾರ ಕರ್ಕೊಂಡ್ಬಂದಿದ್ದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಅದು ಫೋನ್ ಈಗಲೇ ಕಿತ್ತಿಟ್ಕೊಳ್ಳೋದ ಈಗಲೇ ತೆಗೆದು ಇಟ್ಕೋಬೇಡಿ. ಈಗ ಸಡನ್ ಆಗಿ ತೆಗೆದಿಟ್ಕೊಂಡ್ರೆ ಅವ್ರಿಗೆ ತುಂಬಾನೇ ಹಾರ್ಮ್ ಆಗುತ್ತೆ. ಸಡನ್ ಆಗಿ ಬಿಡಿಸೋದಿಲ್ಲ, ಹೋಗ್ತಾ ಹೋಗ್ತಾ ಕಡಿಮೆ ಮಾಡಿ. ಈಗ ಅವ್ರಿಗೆ ನೀವೆಲ್ಲ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಅವ್ರಿಗೆ ಏನೇ ತೊಂದರೆ ಇದ್ದು ನೀವು ಹೇಳ್ಬೇಕು, ಏನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಅಂತ ನೀವೆಲ್ಲ ಕುತ್ಕೊಂಡು ಮಾತಾಡಬೇಕು. ಜೊತೆಗೆ ಊಟ ಮಾಡೋದಾಗಿರ್ಬೋದು ಎಲ್ಲ ನೀವು ಹೇಳ್ಬೇಕು. ಸಡನ್ ಆಗಿ ಬಿಡಿಸಿ ನೆಕ್ಸ್ಟ್ ಕರ್ಕೊಂಬನ್ನಿ. ಈಗ ಮನೋವೈದ್ಯರು ಏನು ಮಾಡ್ತಾರೆ ಅಂತಂದರೆ ಮೊಬೈಲ್ ಅಡಿಕ್ಷನ್ ಬಗ್ಗೆ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಅದರಿಂದ ದುಷ್ಪರಿಣಾಮಗಳು ಏನಾಗುತ್ತೆ, ಫಿಸಿಕಲಿ ಮೆಂಟಲಿ ಸೋಷಿಯಲಿ ಯಾವ ಥರ ಇಂಪ್ಯಾಕ್ಟ್ ಒಳಗಾಗ್ತಾರೆ ಮಕ್ಕಳು ಅಥವಾ ಜನರು ಅನ್ನೋದ್ರ ಬಗ್ಗೆ ಡಾಕ್ಟ್ರು ಅವನಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾರೆ. ಕಾಲಕ್ರಮೇಣ ಮತ್ತೆ ಏನು ಮಾಡ್ತಾರಪ್ಪ ಅಂತಂದರೆ ಅರ್ಜುನ್ ಕೂಡ ಮೊಬೈಲ್ನಿಂದ ಒಂದು ಸ್ವಲ್ಪ ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಸ್ಟಡಿ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಏನಾಯಿತು, ಅವರ ಸುರೇಶ್ ಕೂಡ ಆಲ್ಕೋಹಾಲ್ನಿಂದ ಆಚೆ ಬಂದ. ಈಗ ಮಗನು ಹಿರಿಮಗ ಕೂಡ ಸ್ಮೋಕಿಂಗ್ ಬಿಟ್ಬಿಟ್ಟು ಮತ್ತೆ ಕುಟುಂಬ ಯಾವ ರೀತಿ ಆಯ್ತಪ್ಪ ಅಂತಂದರೆ ಮುಂಚಿನ ಥರ ಆರೋಗ್ಯಯುತ ಸಂತೋಷವಾದ ಕುಟುಂಬವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು. ನೀವೆಲ್ಲ ನೋಡಿದ್ರಲ್ಲ, ಒಂದು ಅಮ್ಮ ನಿನ್ ಜೊತೆ ಒನ್ ಡ್ಯಾನ್ಸ್ ಆಡಿಲ್ಲ. ಅಪ್ಪ ಅಪ್ಪ ಕರೆ ಅಪ್ಪನ ಅಪ್ಪ ಅರೆ ಅಪ್ಪ ಲೈಫಲ್ಲಿ ಯಾವ ರೀತಿ ಮಧ್ಯಮ ವರ್ಗದ ಜನ ಈ ರೀತಿ ಒಂದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಕೆಟ್ಟೋಗ್ತಾರೆ. ತಂದೆ ಜಾಸ್ತಿ ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿದ್ರೆ ಮಕ್ಕಳು, ಇಬ್ರು ಮಕ್ಕಳಲ್ಲಿ ಒಬ್ಬ ಸಿಗರೇಟ್ಗೆ, ಒಬ್ಬ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಈ ರೀತಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂದರೆ ಕುಟುಂಬದಲ್ಲಿ ಶಾಂತಿ ಇರಲ್ಲ, ಪದೇ ಪದೇ ಜಗಳ ಮಾಡೋದು, ದಿನನಿತ್ಯನೂ ಒಂದು ಒಳ್ಳೆ ರೀತಿಯಿಂದ ಒಂದು ಊಟ ಇರಲ್ಲ, ಅವ್ರು ಕರೆಕ್ಟಾಗಿ ಅಡುಗೆ ಮಾಡಿದ್ರು ಕರೆಕ್ಟಾಗಿ ತಿನ್ನಲ್ಲ, ಯಾವುದೇ ಒಂದು ರೀಸನಿಂದ ಜಗಳ ಮಾಡಿಕೊಂಡು ಅವ್ನು ಜಾಸ್ತಿ ಕುಡಿದು ಬರೋದು, ಊಟ ಎಲ್ಲ ಬಿಡೋದು, ಈ ರೀತಿ ಪ್ರಾಬ್ಲಮ್ಗಳೆಲ್ಲ ನಮ್ಮ ಸುತ್ತಮುತ್ತನೇ ನಡೀತಿರ್ತದೆ. ಆದ್ದರಿಂದ ನಾವು ಈ ರೀತಿ ಯಾವ ರೀತಿ ತಡಿಬೇಕಂತಂದರೆ ನಮ್ಮ ಏರಿಯಾದಲ್ಲಿರುವ ಹತ್ತಿರವಿರುವ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳು ಲಭ್ಯ ಇರ್ತಾರೆ. ಅಲ್ಲಿ ಸೈಕ್ಯಾಟ್ರಿಕ್ ಡಾಕ್ಟರ್ ಇರ್ಬೋದು, ಬೇರೆ ಡಾಕ್ಟರ್ಗಳು ಇರ್ಬೋದು, ಅವ್ರನ್ನ ಹೋಗಿ ನಾವು ಕನ್ಸಲ್ಟ್ ಮಾಡಬೇಕು, ಅಲ್ಲಿ ತಿಳ್ಕೋಬೇಕು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಲಿ ಅಥವಾ ನಮ್ಮ ಏರಿಯಾದಲ್ಲಾಗಲಿ ಈ ರೀತಿ ಒಂದಾದ್ರೂ ಒಂದು ಕುಟುಂಬ ಇದ್ದೇ ಇರ್ತದೆ. ಈ ರೀತಿ ನೀವು ನಿಮ್ಮ ಮಕ್ಕಳನ್ನ ತಮ್ಮ ಹಸ್ತಿಲಲ್ಲಿ ಇಟ್ಕೊಳ್ಳಿ, ಅವರನ್ನು ಯಾವುದೇ ರೀತಿಯಿಂದ ಹಾಳಾಗೋಕೆ ಬಿಡಬೇಡಿ. ಇಲ್ಲಿ ಮುಖ್ಯ ಕಾರಣ ಏನಂತಂದರೆ ತಂದೆ, ಈ ಕುಟುಂಬ ಒಂದು ಸಾಧಾರಣ ಕುಟುಂಬದಲ್ಲಿ ತಂದೆ ಒಂದು ನೆಪ ಹುಡುಕ್ತಾನೆ, ಜಾಸ್ತಿ ಕೆಲಸ ಇದೆ, ಬಾಸ್ನ ಪ್ರೆಷರ್ ಇದೆ, ಈ ರೀತಿ ನೆಪಗಳನ್ನ ಇಟ್ಕೊಂಡು ನೆಪದ ಮೇಲೆ ನೆಪ ಹುಡ್ಕೊಂಡು ಕುಡಿಯೋದನ್ನ ಕಲಿತಾರೆ. ಅದೇ ರೀತಿ ಕುಡಿತದಿಂದ ಅವನಿಗೆ ಫ್ಯಾಮಿಲಿಯಲ್ಲಿ ನೆಮ್ಮದಿ ಇರಲ್ಲ, ಮತ್ತೆ ಹೆಂಡತಿ ಜೊತೆ ಚೆನ್ನಾಗಿರಲ್ಲ, ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಂತಿರಲ್ಲ, ಈ ರೀತಿ ಪ್ರಾಬ್ಲಮ್ ಅವ್ನು ಫೇಸ್ ಮಾಡ್ತಾನೆ. ಮತ್ತೆ ಮಕ್ಕಳಲ್ಲಿ ಇವಾಗ ಹಿರಿಮಗ PUC ಓದಕ್ಕಂತ ಹೋಗಿರ್ತಾನೆ, ಅಲ್ಲಿ ಅವನು ಸಿಗರೇಟ್ಗೆ ಅಡಿಕ್ಟ್ ಆಗ್ತಾನೆ. ಸುತ್ತಮುತ್ತಲಿನ ಫ್ರೆಂಡ್ಸು ಇವಾಗ ಕಾಲೇಜಲ್ಲಿ ಲೆಕ್ಚರ್ಸ್ ಬೈದ್ರು, ಮಗ ಒಂದು ದಮ್ ಹಾಕೋಣ ಸರಿ ಹೋಗ್ತದೆ, ಈ ರೀತಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಮಗ ಒಂದು ದಮ್ ಹಾಕೋಣ ಸರಿ ಹೋಗ್ತದೆ, ಈ ರೀತಿ. ಮತ್ತೆ ಆಫೀಸಲ್ಲಾಗಲಿ ನಮ್ಮ ಏರಿಯಾದಲ್ಲಾಗಲಿ ನಮ್ಮ ಸುತ್ತಮುತ್ತಲಿನ ಫ್ರೆಂಡ್ಸು ಈ ರೀತಿ ಹಾಳು ಮಾಡಿದಾಗ ಕೆಲವೊಬ್ಬರು ಈ ರೀತಿ ಅಡಿಕ್ಟ್ ಆದರೆ ಎಲ್ಲದಕ್ಕೂ ಕೊನೆಯದಾಗಿ ಕಾಣೋದು ಒಂದೇ, ಎಲ್ಲ ಸಮಸ್ಯೆಗಳು ನಮ್ಮ ಫ್ಯಾಮಿಲಿ ಮೇಲೆ ಪ್ರೆಷರ್ ಬೀಳ್ತದೆ, ನಮ್ಮ ಫ್ಯಾಮಿಲಿಯವರು ತುಂಬ ತೊಂದರೆಗೊಳಗಾಗ್ತೀವಿ. ಈ ರೀತಿ ಸುರೇಶ್ ಅವ್ರ ಕುಟುಂಬ ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತು ಅಂತ ನೀವೆಲ್ಲ ನೋಡಿದ್ರಿ ನಿಮ್ಮ ಕಣ್ಣಿಂದ.
ಈ ರೀತಿ ನಿಮ್ಮ ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಬುದ್ಧಿ ಮಾತು ಹೇಳಿ ಒಳ್ಳೆ ಕುಟುಂಬನಾಗಿ ಪರಿವರ್ತಿಸಿ. ಇವರು ಒಂದು ಎಲ್ಲ ಮದ್ಯ ಸೇವನೆ ಅದೆಲ್ಲ ಮೊಬೈಲ್ ಅಡಿಕ್ಷನ್ ಆಗಿರೋ ಕುಟುಂಬ ಯಾವ ರೀತಿ ಸುಖಿ ಕುಟುಂಬ ಆಗಿ ಪರಿವರ್ತನೆ ಆಯಿತು ಅಂತೇಳಿ ನೀವೆಲ್ಲ ನಿಮ್ಮ ಕಣ್ಣಿಂದ ನೋಡಿದ್ರಿ. ನಿಮ್ಮ ಅಕ್ಕಪಕ್ಕದವ್ರನ್ನ ಬುದ್ಧಿ ಹೇಳಿ ನೀವು ಒಳ್ಳೆಯವರಾಗಿ ನಿಮ್ಮ ಮಕ್ಕಳನ್ನ ಕೆಟ್ಟ ಚಟಕ್ಕೆ ಬೀಳದೆ ಇರೋ ಥರ ನೋಡ್ಕೊಳ್ಳಿ ಎಂದು ಹೇಳುತ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮದ್ಯವಿಲ್ಲದ ಬದುಕು ಸಂತೋಷದ ಜೀವನ. ಆರೋಗ್ಯವೇ ಅತಿ ದೊಡ್ಡ ಸಂಪತ್ತು. ಇಂದು ಸಿಗರೆಟ್, ನಾಳೆ ಕ್ಯಾನ್ಸರ್. ಮೊಬೈಲ್ ಅನ್ನು ಬಿಡಿ, ಜೀವನವನ್ನು ಹಿಡಿ. ಧೂಮಪಾನ ನಿಲ್ಲಿಸಿ, ಹೊಸ ಜೀವನ ಆರಂಭಿಸಿ. ಫೋನ್ನೊಳಗೆ ಜೀವನವಿಲ್ಲ, ಆದರೆ ನಿಮ್ಮೊಳಗೆ ಕನಸುಗಳಿವೆ. ಮೊಬೈಲ್ ಅಡಿಕ್ಷನ್ ಸಿಗರೇಟ್ ಸ್ಮೋಕಿಂಗ್ ಆಲ್ಕೋಹಾಲ್ ಕುರಿತು ಒಂದು ಸಾಂಗನ್ನ ಹೇಳ್ತಾರೆ, ದಯವಿಟ್ಟು ಕೇಳಬೇಕು. ನಮಸ್ಕಾರ. ಸಮಾಜದಲ್ಲಿ ಇತ್ತೀಚೆಗೆ ಪ್ರಚಲಿತ ಇರೋ ಘಟನೆಗಳ ಆಧಾರದ ಮೇಲೆ ಒಂದು ಜಾನಪದ ಗೀತೆಯನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೀನಿ. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗಾರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರ ಮಾಡಿರಣ್ಣ ಮಾತೊಂದ ಹೇಳತೀನಿ, ಮಾಡದಾದ್ರೆ ಮಾಡಿರಣ್ಣ ಮಾತೊಂದ ಹೇಳುತ್ತೀನಿ. ಮನೆ ಹತ್ರ ಕರಕೊಂಡು ಹೋಗಬಾರದು, ಮನೆ ಹತ್ರ ಕರೆಕೊಂಡು ಹೋಗಬಾರದು. ಪಟ್ಟಿಂಗಾರ ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗಾರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರ ಮಾಡಿರಣ್ಣ ಮಾತೊಂದ ಹೇಳತೀನಿ, ಮಾಡದಾದ್ರೆ ಮಾಡಿರಣ್ಣ ಮಾತೊಂದ ಹೇಳುತ್ತೀನಿ. ಮನೆ ಹತ್ರ ಕರಕೊಂಡು ಹೋಗಬಾರದು, ಮನೆ ಹತ್ರ ಕರೆಕೊಂಡು ಹೋಗಬಾರದು. ಕಾಲೇಜು ಕಲಿಯುವ ಕಾಲೇಜು ಹುಡುಗರು ಹೆಣ್ಣು ಮಕ್ಕಳನ್ನು ಫಾಲೋ ಮಾಡಬಾರದು, ಹೆಣ್ಣು ಮಕ್ಕಳನ್ನು ಫಾಲೋ ಮಾಡಬಾರದು. ಮಾಡೋದಾದ್ರೆ ಮಾಡಿರಣ್ಣ ಮಾತೊಂದ ಹೇಳತೀನಿ, ಮಾಡದಾದ್ರೆ ಮಾಡಿರಣ್ಣ ಮಾತೊಂದ ಹೇಳುತ್ತೀನಿ. ಟೆಂಪರರಿಯಾಗಿ ಲವ್ ಮಾಡಬಾರದು, ಟೆಂಪರರಿಯಾಗಿ ಲವ್ ಮಾಡಬಾರದು. ಏ ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗಾರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರ ಮಾಡಿರಣ್ಣ ಮಾತೊಂದ ಹೇಳತೀನಿ, ಮನೆ ಹತ್ರ ಕರಕೊಂಡು ಹೋಗಬಾರದು, ಮನೆ ಹತ್ರ ಕರೆಕೊಂಡು ಹೋಗಬಾರದು. ತೊಟ್ಟಿ ಕಾಲ ಬಂತು ಅಂತ ಹೊಟ್ಟೆ ಬಟ್ಟೆಗಿಲ್ಲ ಎಂದು ಹತ್ತೆ ಮನೆಗೆ ಹಳಿಯ ಎಂದು ಹೋಗಬಾರದು, ಅತ್ತೆ ಮನೆಗೆ ಅಳಿಯ ಎಂದು ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ ಮಾತೊಂದ ಹೇಳತೀನಿ, ಹೋಗೋದಾದ್ರೆ ಹೋಗಿರಣ್ಣ ಮಾತೊಂದ ಹೇಳುತ್ತೀನಿ. 3 ದಿನಕ್ಕಿಂತ ಹೆಚ್ಚು ನಿಲ್ಲಬಾರದು, 3 ದಿನಕ್ಕಿಂತ ಹೆಚ್ಚು ನಿಲ್ಲಬಾರದು. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರೆ ಮಾಡಿರಣ್ಣ ಮಾತೊಂದ ಹೇಳತೀನಿ, ಮನೆ ಹತ್ರ ಕರಕೊಂಡು ಹೋಗಬಾರದು, ಮನೆ ಹತ್ರ ಕರೆಕೊಂಡು ಹೋಗಬಾರದು. ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತ ಹೇಳತೀನಿ, ಕಂಡ ಬಟ್ಟೆ ಫ್ಯಾಷನ್ ಮಾಡಬಾರದು, ಕಂಡ ಬಟ್ಟೆ ಫ್ಯಾಷನ್ ಮಾಡಬಾರದು. ಮಾಡೋದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳತೀನಿ, ಮನೆ ಬಿಟ್ಟು ಎಂದಿಗೂ ಓಡಬಾರದು, ಮನೆ ಬಿಟ್ಟು ಎಂದಿಗೂ ಓಡಬಾರದು. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರ ಮಾಡಿರಣ್ಣ ಮಾತೊಂದ ಹೇಳತೀನಿ, ಮಾಡದಾದ್ರೆ ಮಾಡಿರಣ್ಣ ಮಾತೊಂದ ಹೇಳುತ್ತೀನಿ. ಮನೆ ಬಿಟ್ಟು ಎಂದು ಓಡಬಾರದು, ಮನೆ ಬಿಟ್ಟು ಎಂದು ಓಡಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೇ, ನೀವು ಎಂದಿಗೂ ಪಾಲಾಗಿ ಹೋಗಬಾರದು, ಎಂದಿಗೂ ಪಾಲಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ ಮತ್ತೆ ಒಂದು ಹೇಳುತ್ತೀನಿ, ಹೋಗೋದಾದ್ರೆ ಹೋಗಿರಣ್ಣ ಮತ್ತೆ ಒಂದು ಹೇಳುತ್ತೀನಿ. ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರೆ ಮಾಡಿರಣ್ಣ ಮಾತೊಂದ ಹೇಳುತ್ತೀನಿ, ಮಾಡದಾದ್ರೆ ಮಾಡಿರಣ್ಣ ಮಾತೊಂದ ಹೇಳುತ್ತೀನಿ. ಮನೆ ಹತ್ರ ಕರಕೊಂಡು ಹೋಗಬಾರದು, ಮನೆ ಹತ್ರ ಕರೆಕೊಂಡು ಹೋಗಬಾರದು. ಗಿಡ ಮರ ಬಳ್ಳಿಯ ಬೆಳೆಸುತ್ತ ನಾವೆಲ್ಲ ಹಸಿರನ್ನು ಬೆಳೆಸಲು ಮರೆಯಬಾರದು, ಹಸಿರನ್ನು ಬೆಳೆಸಲು ಮರೆಯಬಾರದು. ಮನೆ ಮಠ ಹೆಣ್ಣು ಮಕ್ಕಳು ಎಲ್ಲವನ್ನು ಹಾಳುಗಾಯ ಶೇಂದಿ ಶರಾಬನ್ನು ಕುಡಿಯಬಾರದು, ಶೇಂದಿ ಶರಾಬನ್ನು ಕುಡಿಯಬಾರದು. ಏ ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳತೀನಿ, ಪಟ್ಟಿಂಗರ ಸಹವಾಸ ಮಾಡಬಾರದು, ಪಟ್ಟಿಗಾರ ಸಹವಾಸ ಮಾಡಬಾರದು. ಮಾಡೋದಾದ್ರೆ ಮಾಡಿರಣ್ಣ ಮಾತೊಂದ
ಹೇಳುತ್ತೀನಿ 3 ದಿನಕ್ಕಿಂತ ಹೆಚ್ಚು ನಿಲ್ಲಬಾರದು 3 ದಿನಕ್ಕಿಂತ ಹೆಚ್ಚು ನಿಲ್ಲಬಾರದು ಟೆಂಪರರಿಯಾಗಿ ಲವ್ ಮಾಡಬಾರದು ಟೆಂಪರರಿಯಾಗಿ ಲವ್ ಮಾಡಬಾರದು ಶೇಂದಿ ಶರಾಬನ್ನು ಸೇದಬಾರದು ಶೇಂದಿ ಶರಾಬನ್ನು ಸೇದಬಾರದು ಮನೆ ಬಿಟ್ಟು ಎಂದಿಗೂ ಓಡಬಾರದು ಮನೆ ಬಿಟ್ಟು ಎಂದಿಗೂ ಓಡಬಾರದು ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು ಹಸಿರನ್ನು ಉಳಿಸಲು ಮರೆಯಬಾರದು ಹಸಿರನ್ನು ಉಳಿಸಲು ಮರೆಯಬಾರದು ಒಂದು ಗ್ರೂಪ್ ಫೋಟೋ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ರೋಲ್ ಪ್ಲೇ ಮಾಡಿದವರು ಟೀಚರ್ಸ್ ಟೀಚರ್ಸ್ ಕಳಿಸಿದ್ದೆ ಟೀಚರ್ಸ್ ಮುಂದೆ ಬಿಡ್ರಿ ಮ್ಯಾಮ್ ಬನ್ನಿ ಮ್ಯಾಮ್